ಇವತ್ತು ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನ ಇರುವಂತಹ ಪವಿತ್ರವಾದಂತಹ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂತ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನ ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನ ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬದಂತ ಜನಕ್ಕೆ ಎಲ್ಲ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್, ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. 2.5 ವರ್ಷ ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ, ನಾನೇ ಮುಂದುವರಿಸ್ತೀನಿ, ಮುಂದಿನ 2.5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅಂತ ಹೇಳಿದ್ರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿದ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ಸರ್, 2019 ನೀವು ಇಲ್ಲಿ ಬಂದಾಗ ನಿಮ್ ಇಷ್ಟಾರ್ಥ ಸಿದ್ಧಿ ಆಗಿತ್ತು ಅಂತ ಹೇಳಿದ್ರಿ ಸರ್. ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವಂತ ಒಂದು ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ತಾಯಿ, ನಂಬಿಕೆ ಇದೆಯಲ್ಲ ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂತ ವಿಚಾರ. ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನ್ ಮಾಡಿದ್ದೀನಿ, ವೀರ ಗಂಗಾಧರಜಿ ಅಂತ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟಂತ ವಿಚಾರ. ಸಮಸ್ಯೆ ಬಂದಾಗ ಪರಿಹಾರ ಈ ಡೇಟ್ ಒಳಗೆ ಪರಿಹಾರ ಮಾಡಿಕೊಡ್ತೀನಿ. ಇವತ್ತು ಡೇಟ್ ಕೊಡ್ತೀವಿ ಸರ್.